ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು 3 kg ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ, ನೆಂಟರು ಬಂದರೆ ಈ ಥರ ನೀವು ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿಟ್ಟನ್ನ ಮನೇಲೇ ಮಾಡ್ಬೋದು ಟಿಫನ್ನಿಗೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಬನ್ಸಿ ರವೆನ ಬಳಸ್ಕೊಂಡು ನಾನಿಲ್ಲಿ 3 kg ಬಳಸ್ಕೊಂಡು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಬನ್ನಿ ಆ ಸರಳ ವಿಧಾನ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ರವೆನ ಹುರಿತಾ ಇದ್ದೀನಿ. 3 kgನ ಸರಿಯಾಗಿ ಅಳತೆ ಮಾಡಿಕೊಂಡು ಒಂದು ದೊಡ್ಡ ಬಾಣಲೆಗೆ ಹಾಕ್ಕೊಂಡು ರವೆನ ಹುರ್ಕೋತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೋಬೇಕು ನೋಡಿ, ಬಿಸಿ ಆಗೋ ತನಕನೂ ಹುರ್ಕೋಬೇಕು. ಜಾಸ್ತಿ ಉರಿ ಎಲ್ಲ ಇಟ್ಕೊಂಡು ಹುರಿಬಾರ್ದು. ಇದಕ್ಕೆ ಎಷ್ಟು ಉರಿ ಬೇಕೋ ಅಷ್ಟೊಂದು ಮಾತ್ರ ಇಟ್ಕೊಂಡು ಹುರ್ಕೋಬೇಕು. ಮುಟ್ಟಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ತಾಗಬೇಕು ಕೈಗೆ, ಅಲ್ಲಿ ತನಕನೂ ಹುರಿಬೇಕು. ರವೆ ಒಂದು ವಾಸನೆ ಬರುತ್ತೆ, ಅಲ್ಲಿ ತನಕನೂ ಹುರಿಬೇಕು. ರವೆ ಹುರಿತಾ ಇದ್ದೀವಿ ಅಂತ ಗೊತ್ತಾಗುತ್ತೆ, ರವೆ ವಾಸನೆ ಬರುತ್ತೆ ಘಮ ಅಂತ, ಅಲ್ಲಿ ತನಕನೂ ರವೆನ ಹುರಿಬೇಕು. ನನಗಿಲ್ಲಿ ಒಂದು 20 ನಿಮಿಷ ಸಮಯನಾದರೂ ಹಿಡಿದಿದೆ. ಇಷ್ಟೆಲ್ಲ ರವೆನ ಹುರಿಯೋಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು. ರವೆನ ಚೆನ್ನಾಗಿ ಹುರಿದು ಆಗಿದೆ ನೋಡಿ. ಇವಾಗ ಒಂದು 20 ನಿಮಿಷ ಸರಿಯಾಗಿ ಹುರಿದಾಗಿದೆ. ಆನಂತರ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನೊಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಎಣ್ಣೆನ ಹಾಕೋತಾ ಇದ್ದೀನಿ. ಇಷ್ಟು ಉಪ್ಪಿಟ್ಟಿಗೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಬೇಕಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಎಣ್ಣೆ ಹಾಕಿ ಆಯಿತು. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಒಂದು 3ರಿಂದ 4 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಉಪ್ಪಿಟ್ಟಿಗೆ ಒಂದು ಒಳ್ಳೆ ಘಮ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಅರ್ಧ ಕಟ್ಟು ಅಂತ ಹೇಳ್ಬೋದು. ಒಂದು 3ರಿಂದ 4 ಹಿಡಿ ಅಂದರೆ ಅರ್ಧ ಕಟ್ಟನ್ನು ಸೋಸಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಗರಿ ಆಗಬೇಕು, ಅಲ್ಲಿ ತನಕ ಹುರಿಬೇಕು. ಆನಂತರ ಇದಕ್ಕೆ ಒಂದು 7-8 ಟೀ ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಸಾಸಿವೆ ಚೆನ್ನಾಗಿ ಚಟಪಟ ಅಂದೇ ಬೇರೆ ಪದಾರ್ಥನ ಹಾಕೋಬಾರ್ದು. ಆನಂತರ ಇದಕ್ಕೆ ಒಂದು 4 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 150ರಿಂದ 200 ಗ್ರಾಮಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ 1 ಟೀ ಚಮಚದಷ್ಟು ಜೀರಿಗೆ, 2 ಇಂಚಷ್ಟು ಶುಂಠಿನ ಹಾಕಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹೆಚ್ಚು ಹಾಕೋಕ್ಕಿಂತ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಕೂಡ ಇದರಲ್ಲಿ ಶುಂಠಿ ಮತ್ತು ಜೀರಿಗೆಯನ್ನು ಸೇರಿಸಿ ರುಬ್ಬಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಈಗ ಹಸಿಯ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಹುರ್ಕೋಬೇಕು ನಾವು. ಆನಂತರ 1 ಟೀ ಚಮಚದಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. 10 ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರೋ ತನಕನೂ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ನಾವು. ದೊಡ್ಡ ಗಾತ್ರದ 2 ಕ್ಯಾಪ್ಸಿಕಮ್ ಹಾಗೆ 2 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ 1/4 kgಯಷ್ಟು ಬೀನ್ಸು, 1/4 kgಯಷ್ಟು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈ ತರಕಾರಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇದರಲ್ಲೇ ಚೆನ್ನಾಗಿ ಬಾಡಬೇಕು. ಇದು ಅರ್ಧ ಭಾಗದಷ್ಟು ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು. ಇದನ್ನು ಇವಾಗೆಲ್ಲ ಸ್ವಲ್ಪ ಉರಿನ ಜೋರು ಇಟ್ಕೊಂಡು ಕೈ ಬಿಡದೇನೆ ತಿರುಗಿಸ್ತಾನೆ ಇರಿ, ಆವಾಗ ತರಕಾರಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ಪ್ರಮಾಣ ಕಡಿಮೆ ಆಗ್ತಾ ಬರಬೇಕು ಫ್ರೈ ಆದಂಗೆ. ಆನಂತರ ಇದಕ್ಕೆ ಒಂದು 6ರಿಂದ 7 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೆಟೊನು ಮುಂಚೆನೇ ಹಾಕಿಬಿಟ್ರೆ ಟೊಮೆಟೊದಲ್ಲಿ ಒಂದು ರಸ ಇರುತ್ತೆ, ಆವಾಗ ತರಕಾರಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ತರಕಾರಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಆನಂತರ 3 ಹಿಡಿಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. 3 kg ಉಪ್ಪಿಟ್ಟಿಗೆ 3 ಕೈ ಹಿಡಿಯಷ್ಟು ಉಪ್ಪು ಸಾಕಾಗುತ್ತೆ. ಉಪ್ಪು ಹಾಕಿದ್ಮೇಲೇನು ಚೆನ್ನಾಗಿ ಫ್ರೈ ಆಗುತ್ತೆ ತರಕಾರಿ ಎಲ್ಲ. ಇವಾಗ 1 ಟೀ ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿ ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಫ್ರೈ ಆಗೋದಕ್ಕೇ ಒಂದು 15 ನಿಮಿಷದಷ್ಟು ಟೈಮ್ ಹಿಡಿದಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ ಸಣ್ಣ ಉರಿನಲ್ಲಿ. ಆನಂತರ ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ತರಕಾರಿನ ಎಲ್ಲ ಕಡೆನೂ ಚೆನ್ನಾಗಿ ಕೈ ಆಡಿಸೋಣ, ಇಲ್ಲಾಂದರೆ ತಳ ಹಿಡಿಯೋವಂಥ ಚಾನ್ಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಅರ್ಧ ಲೀಟ್ರಷ್ಟು ಹಾಕಿದ್ದೀನಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ.
ಇವಾಗ ಇದಕ್ಕೆ ರವೆನ ಹಾಕ್ಕೊಳ್ಳೋಣ. ಈ ರವೆ ಹಾಕೋಕ್ಕೆ ಮುಂಚೆ ತರಕಾರಿ ಫ್ರೈ ಮಾಡ್ತಾ ಇರ್ತೀವಲ್ಲ, ಆವಾಗ ನಾವು ಪಕ್ಕದ ಗ್ಯಾಸಲ್ಲಿ ನೀರನ್ನು ಬಿಸಿ ಇಡ್ಕೋಬೇಕು. ನೀರು ಎಷ್ಟು ತೊಗೋಬೇಕು ಅಂದರೆ 3 kg ಅಷ್ಟು ರವೆ ತೊಗೊಂಡಿದ್ದೀವಿ. ಇದನ್ನೊಂದು ಪಾತ್ರೆಯಲ್ಲಿ ಅಳತೆ ಮಾಡ್ಕೋಬೇಕು. ಆದರೆ 2ರಷ್ಟು ನೀರನ್ನು ತೊಗೊಂಡು ಅದ್ರ ಮೇಲೆ 1 ಲೋಟದಷ್ಟು ನೀರು ಎಕ್ಸ್ಟ್ರಾ ಹಾಕಿದ್ರೆ ಸಾಕಾಗುತ್ತೆ. ಟೋಟಲಿ 1:2ನಲ್ಲಿ ನೀರನ್ನು ತೊಗೋಬೇಕು. ನೀರನ್ನು ನಾವು ತರಕಾರಿ ಹಾಕ್ತೀವಲ್ಲ ಆವಾಗೇ ಕಾಯೋದಕ್ಕೆ ಇಡ್ಕೋಬೇಕು. ಇವಾಗ ರವೆ ಹಾಕಿದ್ಮೇಲೆ ತುಂಬ ಟೈಮ್ ಇರೋದಿಲ್ಲ. ನೀರು ಕೂಡ ಕುದಿ ಬರಬೇಕು ನಮಗೆ. ಇವಾಗ ತರಕಾರಿ ಫ್ರೈ ಆಗಿದೆ, ರವೆನ ಹಾಕಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಗಂಟಾಗೋ ಚಾನ್ಸೇ ಇರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಜೊತೆಗೆ. ಆನಂತರ ಆ ಬಿಸಿ ನೀರನ್ನು ಬಿಸಿನೇ ಹಾಕ್ಕೋಬೇಕು ಇದಕ್ಕೆ. ಇಲ್ಲಿ ರವೆ ಕೂಡ ಚೆನ್ನಾಗಿ ಹುರಿದಿರಬೇಕು, ಅಂದರೆ ಕಾದಿರಬೇಕು. ತರಕಾರಿ ಅಂತೂ ಬಿಸಿನೇ ಇದೆ, ರವೆ ಕೂಡ ಚೆನ್ನಾಗಿ ಬಿಸಿಯಾಗಿರಬೇಕು. ಆನಂತರ ನೀರು ಕೂಡ ಕುದಿಯೋ ಅಂಥ ನೀರನ್ನು ಸಹ ಹಾಕ್ಕೋಬೇಕು. ಆನಂತರ ಇದನ್ನು ಕೈ ಬಿಡದೇ 1-2 ಸರಿ ತಿರುಗಿಸಿ ಕುದೀತಾ ಇರೋ ನೀರನ್ನು ಕುದೀತಾನೇ ಇರಬೇಕದು. ಆನಂತರ ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ನಾನು ಮುಚ್ಚಿಡ್ತಾ ಇದ್ದೀನಿ. ಆನಂತರ ತೆಗೆದು ಮತ್ತೊಂದು ಸಾರಿ ತಿರುಗಿಸ್ತಾ ಇದ್ದೀನಿ. ಇವಾಗ ಪೂರ್ತಿ ಮೇಲೆ ಕೆಳಗೆ ಮಾಡ್ಕೋಬೇಕು, ಪೂರ್ತಿಯಾಗಿ ತಿರುಗಿಸ್ಕೋಬೇಕು. ನೋಡಿ, ಎಲ್ಲೂ ಕೂಡ ಗಂಟಾಗಿಲ್ಲ. ನಮಗೆ ಶ್ರಮನೇ ಇಲ್ಲದೆ ಉಪ್ಪಿಟ್ಟಾಗೋಗುತ್ತೆ. ಇಲ್ಲ ಅಂದರೆ ತಿರುಗಿಸ್ತಾನೇ ಇರಬೇಕಾಗತ್ತೆ ನಾವು. ಉಪ್ಪಿಟ್ಟೆಲ್ಲೂ ಗಂಟಾಗಿಲ್ಲ. ಪೂರ್ತಿ ಎಲ್ಲ ಕಡೆ ಒಂದು ಸರಿ ತಿರುಗಿಸಿ ಇದನ್ನು ಚೆನ್ನಾಗಿ ಕೈಯಾಡಿಸಿ ಆದಮೇಲೆ ಇವಾಗ 5 ನಿಂಬೆಹಣ್ಣನ್ನು, ಮಧ್ಯಮ ಗಾತ್ರದ 5 ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಈಗ ಹಾಕ್ಕೊಂಡು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಎಲ್ಲ ಕಡೆನೂ ತಾಗಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ಚಮಚ ತೊಗೊಂಡ್ರೇ ಒಳ್ಳೆಯದು, ಗಟ್ಟಿ ಇರೋ ಅಂಥ ಚಮಚ ತೊಗೊಂಡ್ರೇ ಒಳ್ಳೆಯದು. ಇವಾಗ ಇದನ್ನು ಮೇಲ್ಗಡೆ ಎಲ್ಲ ಸಮತಟ್ಟು ಮಾಡ್ಕೊಳ್ಳೋಣ. ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಇನ್ನೊಂದು 5 ನಿಮಿಷ ಇದು ದಮ್ ಬೇಕು ಅಷ್ಟೇ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಮಧ್ಯಮ ಗಾತ್ರದ ತೆಂಗಿನಕಾಯಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. 1 ಪೂರ್ತಿಯಾಗಿ ಹಿಡಿಯುತ್ತೆ. ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೋಬೋದು. ಪೂರ್ತಿ ಇದನ್ನೆಲ್ಲ ಹಾಕಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಭಾರ ಇರೋ ಅಂಥದ್ದನ್ನು ಈ ಪ್ಲೇಟ್ ಮೇಲೆ ಇಡಬೇಕು. ಇದನ್ನು ಸಣ್ಣ ಉರಿ ಮಾಡ್ಕೋಬೇಕು. ಇವಾಗ ಪೂರ್ತಿ ಸಣ್ಣ ಉರಿ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಹೀಗೆ ದಮ್ಮಿಸ್ಬೇಕು. ಆನಂತರ ತೆಗಿತಾ ಇದ್ದೀನಿ. ಉಪ್ಪಿಟ್ಟು ಇವಾಗ ನಮಗೆ ಕಂಪ್ಲೀಟಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಪೂರ್ತಿ ಇವಾಗ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಕಂಪ್ಲೀಟಾಗಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನಮಗೆ ಸರ್ವ್ ಮಾಡೋದಕ್ಕೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೂ ಕಡಿಮೆ ಪದಾರ್ಥಗಳನ್ನು ಬಳಸಿ ಈ ವಿಧಾನದಲ್ಲಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.